ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಒಂದು ಭಾರತದ ನಕ್ಷೆ ಒಂದು ಸ್ವಲ್ಪ ಏನೋ ಬದಲಾವಣೆಯಾಗಿರುವಂಥದ್ದು ಕಂಡು ಬರ್ಲತ್ತದ. ಆದರೆ ಅದಕ್ಕೆ ಇರತಕ್ಕಂಥ ಒಂದು ಸಾಮರ್ಥ್ಯ ಏನು, ಅದೊಂದು ರೀತಿಯಲ್ಲಿ ಬದಲಾವಣೆ ಆಗುವಂಥದ್ರ ಉದ್ದೇಶ ಏನು, ಅಲ್ಲ ಅದಕ್ಕೊಂದು ಕಾರಣ ಬೇಕಲ್ಲ ಯಾವುದರ ಸಲುವಾಗಿ ಆಯ್ತು ಅನ್ನುವಂಥದ್ದು. ಅದ್ರ ಬಗ್ಗೆ ಏನೆಂಬುವಂಥದ್ದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನನ್ನ ಈ ಒಂದು ಮಾಹಿತಿ ಏನಾದರೂ ಸರಿಯಾಗಿದ್ರೆ ನನಗೊಂದು ಬೆಂಬಲವನ್ನು ಕೊಡ್ರಿ. ಏನು ಬದಲಾವಣೆ ಆಗಿರ್ತಕ್ಕಂಥ ಭಾರತದ ನಕ್ಷೆಯ ಆ ಒಂದು ಹಿನ್ನೆಲೆಯಲ್ಲಿ ಈಗ 7,516 ಕಿಲೋಮೀಟರ್ ಅಲ್ಲ, 11,098 ಕಿಲೋಮೀಟರ್, ಅಂದ್ರೆ ಶೇಕಡ 48ರಷ್ಟು ಹೆಚ್ಚಿಗೆ ಆಗಿರತಕ್ಕಂಥದ್ದು. ಅದಕ್ಕೊಂದು ಕಾರಣ ಏನಂದ್ರೆ, ಈ ಒಂದು ಇಂಡಿಯಾ ಕಾಸ್ಟ್ ಲೈನ್ ಬಗ್ಗೆ ಬಂದ್ರೆ, ನಮ್ಮ ಒಂದು ಭಾರತ ದೇಶದಲ್ಲಿ ಇರತಕ್ಕಂಥ ಕರಾವಳಿ ತೀರದ ಉದ್ದ ಇದಕ್ಕೊಂದು ಯಾವುದೇ ರೀತಿಯಾಗಿ ಯುದ್ಧ ಇರಲಾರ್ದೇನೆ, ಭೂಮಿಯ ವಶಪಡಿಸಲಾರ್ದೇನೆ ಶೇಕಡ 50ರಷ್ಟು ಹೆಚ್ಚಾಗಿರುವಂಥದ್ದು. ಆದ್ರೆ ಮೊದಲಿಗೆ ಇರುವಂಥದ್ದು 7,516 ಕಿಲೋಮೀಟರ್ ವರೆಗೆ ಇರತಕ್ಕಂಥ ಒಂದು ಕರಾವಳಿ ತೀರದ ಉದ್ದ ಈಗ 11,098 ಕಿಲೋಮೀಟರ್ ಆಗಿರುವಂಥದ್ದು. ಆದ್ರೆ ಏನಂದ್ರೆ, ಆಧುನಿಕ ತಂತ್ರಜ್ಞಾನದ ದ್ವೀಪಗಳ ಪೈಕಿ ಹೊಸದಾದ ಒಂದು ಲೆಕ್ಕಾಚಾರದ ಪ್ರಕಾರ ಈ ರೀತಿಯಾಗಿ ಇದೊಂದು ಸಾಧ್ಯವಾಗಿರತಕ್ಕಂಥದ್ದು. ಆದ್ರೆ ಇದರಿಂದ ಆಡಳಿತ ಆಗಿರಬಹುದು, ಆಮೇಲೆ ಅಭಿವೃದ್ಧಿ ಆಗಿರಬಹುದು, ಹಾಗೇನೆ ದೇಶದ ಭದ್ರತೆಗೆ ಹೊಸದಾಗಿರ್ತಕ್ಕಂಥ ಒಂದು ಆಯಾಮಗಳನ್ನ ಸಿಗಲಿಕ್ಕೆ ಪ್ರಾರಂಭವಾಗ್ತವ. ಆದ್ರೆ ಇಂಥ ಈ ಒಂದು ಬದಲಾವಣೆ ಏಕೆಂದ್ರೆ, ನಮ್ಮ ಈ ಒಂದು ಭಾರತ ದೇಶದ ಬಗ್ಗೆ ಬಹಳ ಅಚ್ಚರಿ ಇರತಕ್ಕಂಥ ಇಂಥ ಈ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇದು ನಿಮ್ಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯ. ಬಟ್ ಇಲ್ಲಿ ನಾನು ಹೇಳುವಂಥದ್ದು ಮಾಹಿತಿ ಇದು ಸತ್ಯ ಆಗಿರುವಂಥದ್ದು. ಏನಂದ್ರೆ, ಯಾವುದೇ ರೀತಿಯಾಗಿ ಯುದ್ಧ ಇರಲಾರದೇನೆ 1 ಇಂಚಿನಷ್ಟು ಭೂಮಿಯನ್ನ ವಶಪಡಿಸಿಕೊಳ್ಳಲಾರದೆ ನಮ್ಮ ಭಾರತದ ಗಡಿಗಳು ವಿಸ್ತಾರಗೊಂಡಿರತಕ್ಕಂಥದ್ದು. ನಮ್ಮ ದೇಶದ ಕರಾವಳಿ ತೀರದ ಉದ್ದ ಈಗ ಶೇಕಡ 52ರಷ್ಟು ಹೆಚ್ಚಾಗಿರತಕ್ಕಂಥದ್ದು. ಇದು ಹೇಗೆ ಸಾಧ್ಯ ಅಂತ ನೀವು ಹೇಳ್ತೀರಾ ನಮ್ಗ? ಹೇಳ್ರಿ, ಅದರಲ್ಲಿ ಏನು ಪರವಾಗಿಲ್ಲ, ನೀವು ಕೇಳಬಹುದು, ನಾವು ಹೇಳ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಇದು ಯಾವುದೇ ರೀತಿಯಾಗಿ ಮಾಯನೂ ಅಲ್ಲ, ಮಂತ್ರನೂ ಅಲ್ಲ. ಇದು ವಿಜ್ಞಾನದ ತಂತ್ರಜ್ಞಾನ ಹಾಗೂ ಕರಾವಳಿ ಮತ್ತು ಭಾರತದ ಹೊಸ ನಕ್ಷೆ, ಹೊಸದಾಗಿರತಕ್ಕಂಥ ಒಂದು ದ್ವೀಪದ ಸಂಖ್ಯೆಗಳು, ಇದನ್ನೆಲ್ಲವನ್ನ ಕೂಡ ಸಾಧ್ಯವಾಗಿಸಿರ್ತಕ್ಕಂಥದ್ದು. ಯಾಕಂದ್ರೆ ನಾನು ಇದನ್ನೆಲ್ಲವನ್ನ ಓದುವಾಗ, ಶಾಲೆಯಲ್ಲಿ ಓದುವಂತ ಒಂದು ಸಂದರ್ಭದಾಗ ಭಾರತದ ಕರಾವಳಿ ತೀರದ ಉದ್ದ 7,516 ಕಿಲೋಮೀಟರ್ ಎಂದು ಓದಿರ್ತೀರಿ. ಯಾಕಂದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಯಾರು ಓದ್ತಿರ್ತಿರಲ್ಲ ಅಂಥವ್ರು ಈಗ ಒಂದ್ ಸ್ವಲ್ಪ ಗಮನ ಹರಿಸ್ರಿ. ಮೊದಲಿಗೆ 7,516 ಕಿಲೋಮೀಟರ್ ಇತ್ತೋ ಇಲ್ಲೋ, ನಿಮ್ಮ ಅನಿಸಿಕೆ ಏನೇನು ಅಂತದನ್ನ ನಮ್ಗೆ ಒಂದ್ ಸ್ವಲ್ಪ ಕಮೆಂಟ್ ಅನ್ನ ಮಾಡ್ರಿ. ಸ್ವಲ್ಪ ನೀವು ಒಂದ್ ಸ್ವಲ್ಪ ಗಮನ ಹರಿಸ್ರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನಾವು ಒಂದ್ ಸ್ವಲ್ಪ ನೋಡ್ತೇವಿ. ಆದ್ರೆ ಈಗ ಆ ಉದ್ದ ಎಷ್ಟಪ್ಪ ಅಂದ್ರೆ ಸುಮಾರು 11,098 ಕಿಲೋಮೀಟರ್ ಆಗಿರುವಂಥದ್ದು. ಇದರಲ್ಲಿ ಒಟ್ಟಾರೆಯಾಗಿ 3,582 ಕಿಲೋಮೀಟರ್ನಷ್ಟು ಡಿಫ್ರೆಂಟ್ ಬಂದಿರತಕ್ಕಂಥದ್ದು. ಎಷ್ಟು? 3,582 ಕಿಲೋಮೀಟರ್ನಷ್ಟು. ಆದ್ರೆ ಈಗ ಕನಿಷ್ಠವಾಗಿ 3,582 ಕಿಲೋಮೀಟರ್ ಹೆಚ್ಚಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಕನಿಷ್ಠವಾಗಿ 3,582 ಕಿಲೋಮೀಟರ್ನಷ್ಟು ಭಾರತದ ನಕ್ಷೆಯ ಉದ್ದ ಹೆಚ್ಚಾಗಿದೆ ಅಂದ್ರೆ ನೀವು ನಂಬಲೇಬೇಕಾಗ್ತದ. ಆ ರೀತಿ ಆಗ್ಲಿಕ್ಕೆ ಯಾವ ರೀತಿ ಸಾಧ್ಯ ಅಂತ ನೀವು ಕೇಳ್ತೀರಾ ನಮ್ಗೆ? ಕೇಳಬಹುದು. ಈ ಒಂದು ಸಂಖ್ಯೆಗಳ ಹಿಂದೆ ಇರತಕ್ಕಂತ ರೋಚಕ ಕಥೆಯನ್ನ ನಾವು ಇವತ್ತು ನೋಡ್ತಾ ಬರೋನು. ವಾಸ್ತವದಲ್ಲಿ ಅಥವಾ ಗ್ರೌಂಡ್ ನಲ್ಲಿ ಹಾಗೇನೆ ನೆಲದ ಮೇಲೇನು ಕೂಡ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ. ಆದ್ರೆ ಈಗ ಆಗಿರ್ತಕ್ಕಂಥ ಬದಲಾವಣೆ ನಮ್ಮ ಒಂದು ಭಾರತ ದೇಶದ ಮೇಲೆ ಭಾರಿ ಒಂದು ಪರಿಣಾಮವನ್ನ ಬೀರಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಹೌದು, ಯಾವ ರೀತಿ ಈಗ ನೀವು ಪರಿಣಾಮ ಯಾವ ರೀತಿ ಬೀಳುತ್ತಂತ ನಾವು ಕೇಳಬಹುದು. ನೀವು ನಮ್ಮ ಒಂದು ಭಾರತದ ಕರಾವಳಿ ತೀರ ಎಷ್ಟಿದೆಯಪ್ಪ ಅಂದ್ರೆ, ಎಲ್ಲರಿಗೂ ಕೂಡ ಎಜುಕೇಶನ್ ಅನ್ನ ಮುಗಿಸಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಅವರ ತಮ್ಮ ಒಂದು ಸ್ಕೂಲ್ಗಳಲ್ಲಿ ಕಲಿಸಿರ್ತಕ್ಕಂಥದ್ದು 7,516 ಕಿಲೋಮೀಟರ್ ಅಂತ. ನಾವು ಕೂಡ ಅದನ್ನ ಈಗ ಹೇಳ್ತಿದ್ದೇವೆ. ಆದ್ರೆ ಅದು ಈಗ 1970ರ ದಶಕದ ಮಾಹಿತಿ ಅದು. ಅವತ್ತು ಅಷ್ಟೊಂದು ಹಳೆಯದಾದಾಗ ದೇಶದ ಕರಾವಳಿ ಸುಮಾರು 7,516 ಕಿಲೋಮೀಟರ್ ಇತ್ತು. ಆದ್ರೆ ಇತ್ತೀಚೆಗೆ ನಡೆಸಿರತಕ್ಕಂತ ಅತ್ಯಾಧುನಿಕವಾಗಿರತಕ್ಕಂತ ನಮ್ಮ ಒಂದು ಮಾಪನದ ಪ್ರಕಾರ ಹೇಳಬೇಕಾದ್ರೆ ನಮ್ಮ ಕರಾವಳಿ ತೀರದ ಉದ್ದ ಈಗ 11,098 ಕಿಲೋಮೀಟರ್ ಆಗಿರುವಂತದ್ದು. ಅಂದ್ರೆ ಬರೋಬ್ಬರಿ 3,582 ಕಿಲೋಮೀಟರ್ಗಳಷ್ಟು ನಮ್ಮ ಒಂದು ಭಾರತದ ಕರಾವಳಿಯ ಉದ್ದ ಹೆಚ್ಚಾಗಿರುವಂತದ್ದು. ಆದ್ರೆ ಮೊದಲಿನಗಿಂತ ಸುಮಾರು ಶೇಕಡ 48ರಷ್ಟು ಜಾಸ್ತಿ ಆಗಿರುವಂತದ್ದು. ಅದೇ ತರನಾಗಿ ಈಗ ಕರ್ನಾಟಕದ ಕರಾವಳಿ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟರ್ ಇತ್ತು. ಆದ್ರೆ ಈಗ ಅದು 343 ಕಿಲೋಮೀಟರ್ಗಳಷ್ಟು ಏರಿಕೆ ಆಗಿರುವಂತದ್ದು. ಕನಿಷ್ಠವಾಗಿ 23 ಕಿಲೋಮೀಟರ್ ಜಾಸ್ತಿ ಆಗಿರುವಂತದ್ದು. ಅದೇ ರೀತಿಯಾಗಿ ಬಹುತೇಕ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕರಾವಳಿಯ ಉದ್ದ ಹೆಚ್ಚಾಗಿರತಕ್ಕಂಥದ್ದು. ಆದ್ರೆ ಭಾರತದ ಕರಾವಳಿಯ ಉದ್ದ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದ್ರೆ, ಭಾರತದ ಕರಾವಳಿಯ ಉದ್ದ ಹೆಚ್ಚಾಗಿ ಇಂಥ ಒಂದು ದೊಡ್ಡ ವ್ಯತ್ಯಾಸಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಆ ಒಂದು ಮಾಪನಕ್ಕೆ ಬಳಸಿರ್ತಕ್ಕಂಥ ಡೇಟಾದ ಸ್ಕೇಲ್ ಅಥವಾ ಅದರ ಒಂದು ನಿಖರತೆ. ಆದ್ರೆ ಈ ಹಿಂದೆ ಇರತಕ್ಕಂಥ ಅನುಪಾತ 45 ಲಕ್ಷ, ಅಂದ್ರೆ ಒಂದಕ್ಕೆ 45 ಲಕ್ಷ ಸ್ಕೇಲ್ನ ಡಾಟಾವನ್ನ ಬಳಸಿಕೊಂಡು ಇದರ ಒಂದು ಮಾಪನವನ್ನು ಮಾಡಲಾಗ್ತು. ಆದ್ರೆ ಇದೊಂದು ಕಡಿಮೆ ರೀಸೊಲ್ಯೂಷನ್ ಅನ್ನು ಹೊಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಕಾಲ ಬದಲಾದಂತೆ ತಂತ್ರಜ್ಞಾನ ಮುಂದುವರೆದಂತೆ ಅತ್ಯುತ್ತಮವಾಗಿರತಕ್ಕಂಥ ರೀಸೊಲ್ಯೂಷನ್ ಒಂದು ಡೇಟಾವನ್ನ ಲಭ್ಯವಾಗಿರುವಂತದ್ದು. ಆದ್ರೆ ಇತ್ತೀಚೆಗೆ ಇರತಕ್ಕಂಥ ಒಂದು ಮಾಪನವನ್ನ 1 ಅನುಪಾತ ಕನಿಷ್ಠ
2,50,000 ಸ್ಕೇಲ್ನ ಒಂದು ಡೇಟಾವನ್ನ ಬಳಕೆ ಮಾಡಲಾಗ್ತದ. ಆದ್ರೆ ಅದನ್ನ ನಾವೆಲ್ಲರೂ ಕೂಡಿ ಸುಲಭವಾಗಿ ಅದ್ರ ಬಗ್ಗೆ ಏನನ್ನುವಂಥದ್ದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ ಬರ್ರಿ. ಕರಾವಳಿ ತೀರಕ್ಕೆ ಒಂದು ಹತ್ತಿರ ನೇರವಾಗಿ ಅದರ ಒಂದು ರೇಖೆಗಳ ರೀತಿ ಇರಲ್ಲ. ಅವು ಯಾವುದೇ ರೀತಿಯಾಗಿ ಅಸಂಖ್ಯಾತ ತಿರುವುಗಳಿಂದ ಸ್ವಲ್ಪ ಅಡೆತಡೆಗಳಿಂದ ಕೂಡಿರ್ತಕ್ಕಂಥದ್ದು. ನಾವು ಬಳಸುವಂತ ಅಳತೆಗೋಲು ಅಥವಾ ಆ ಒಂದು ಸ್ಕೇಲು ಚಿಕ್ಕದಾದಷ್ಟು ಅದರ ಒಂದು ಅಳತೆ ನಿಖರವಾಗಿರ್ತದ. ಹಾಗೇನೆ ಅದರ ಒಂದು ಉದ್ದವು ಕೂಡ ಹೆಚ್ಚಾಗ್ತದ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕಿಲೋಮೀಟರ್ ಉದ್ದದ ಅಳತೆಗೋಲನ್ನ ಬಳಸಿಕೊಂಡು ಅದನ್ನ ನೂರಾರು ಮೀಟರ್ಗಳಷ್ಟು ಸಣ್ಣ ಪುಟ್ಟದ ಒಂದು ತಿರುವುಗಳನ್ನ ಕಡೆಗಣಿಸಿಕೊಂಡು ಅದರ ಒಂದು ನೇರ ರೇಖೆಯಂತೆ ತೋರಿಸ್ತದ. ಆದ್ರೆ ಅದಕ್ಕೆ 1 ಕಿಲೋಮೀಟರ್ಗಳವರೆಗೆ ಇರತಕ್ಕಂಥ ಒಂದು ಗೋಲನ್ನ ಬಳಸಿದ್ರೆ ಆ ಒಂದು ಎಲ್ಲ ಸಣ್ಣ ಪುಟ್ಟ ತಿರುವುಗಳು ಕೂಡ ಇದ್ರ ಒಂದು ಲೆಕ್ಕಕ್ಕೆ ಬರ್ತಾವ. ಅವಾಗ ಅದರ ಒಂದು ಉದ್ದ ಸಹಜವಾಗಿ ಹೆಚ್ಚಾಗ್ತದ. ಆದ್ರೆ ಈ ಹಿಂದೆ ಕಡಿಮೆ ಪ್ರಮಾಣದ ಒಂದು ರಿಸೊಲ್ಯೂಷನ್ ಡೇಟಾದಲ್ಲಿ ಇದ್ರ ಒಂದು ತಿರುವುಗಳೆಲ್ಲ ಮಸುಕುಗಳಾಗಿ ನೇರ ರೇಖೆಯಂತೆ ಕಾಣುತ್ತಿದ್ವು. ಅದರಿಂದ ಉದ್ದ ಕಡಿಮೆಯಾಗಿತ್ತು. ಈಗ ಇರ್ತಕ್ಕಂಥ ಹೈ ರಿಸೊಲ್ಯೂಷನ್ ಡೇಟಾವು ಕೂಡ ಕರಾವಳಿಗೆ ಇರತಕ್ಕಂಥ ಪ್ರತಿಯೊಂದು ಸಣ್ಣ ಒಂದು ತಿರುವನ್ನ ಕೂಡ ದಾಖಲಿಸಲಾಗ್ತದ. ಅದಷ್ಟೇ ಅಲ್ಲದೆ ಹಿಂದಿನ ಲೆಕ್ಕಾಚಾರಗಳು ಸಾಂಪ್ರದಾಯಿಕ ಹಾಗೂ ಮಾನವ ಚಾಲಿತವಾಗಿ ಇದ್ವು. ಈಗ ಆಧುನಿಕವಾಗಿ ಜಿಯೋಗ್ರಾಫಿಕ್ ನ ಒಂದು ಇನ್ಫಾರ್ಮೇಶನ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನ ಬಳಸಿಕೊಂಡು ಇಂಥ ಇದ್ರೆ ಈ ಒಂದು ಪ್ರಕ್ರಿಯೆಯನ್ನ ನಡೆಸಲಾಗ್ತದ. ಹೌದೋ ಇಲ್ಲೋ? ನಿಮ್ಮ ಒಂದು ಅನಿಸಿಕೆ ಏನೇಂತೀರಿ ಅನ್ನುವಂಥದ್ದನ್ನ ನಮಗೆ ಸಂಪೂರ್ಣವಾಗಿ ಕಮೆಂಟ್ ಮಾಡ್ರಿ. ನಾನು ಹೇಳುವಂಥದ್ದು ಸರಿಯಾಗಿತ್ತೋ ಇಲ್ಲ ಎನ್ನುವಂಥದ್ದು. ಯಾರಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆಯಲಿಕ್ಕೆ ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ GIS ಎನ್ನುವಂಥದ್ರ ಫುಲ್ ಫಾರ್ಮ್ ಅನ್ನ ಕೇಳ್ತಾರ. GIS ಅಂದ್ರೆ ಏನಂತ ಅದನ್ನು ಕೇಳಬಹುದು ನಿಮ್ಗ. ಅದೇನಂದ್ರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ. ಏನು ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ. ಆದ್ರೆ ಇದು ಯಾವುದೇ ರೀತಿಯಾಗಿ ಭೂಮಿಯ ಅನಿಯಮಿತ ರಚನೆಗಳನ್ನ ಹೆಚ್ಚಿನ ಒಂದು ನಿಖರವಾಗಿ ಸೆರೆಯನ್ನ ಕೂಡ ಹಿಡಿಯಲಾಗ್ತದ. ಇದ್ರ ಜೊತೆಗೇನೆ ಅದರ ಒಂದು ಉದ್ದ ಹೆಚ್ಚಾಗ್ಲಿಕ್ಕೆ ಮತ್ತೊಂದು ಪ್ರಮುಖವಾಗಿರತಕ್ಕಂತ ಕಾರಣ ಏನಂದ್ರೆ 1970ರಲ್ಲಿ ಆ ಒಂದು ನಕ್ಷೆಯ ಅಳತೆಯನ್ನ ಮಾಡುವಾಗ ಕೆಲವೊಂದಿಷ್ಟು ಕಡಲುಗಳಿಗೆ ಇರತಕ್ಕಂತ ಅದರ ದ್ವೀಪಗಳ ಕರಾವಳಿ ತೀರವನ್ನ ಕೂಡ ಸೇರಿಸಿದ್ದಿಲ್ಲ. ಹಿಂದಿನ ಒಂದು ಕಡಿಮೆ ಡೇಟಾದ ಒಂದು ಸ್ಕೇಲ್ ನಲ್ಲಿ ಈ ಒಂದು ದ್ವೀಪಗಳು ಕಾಣಿಸ್ತಿರ್ಲಿಲ್ಲ. ಹಾಗೇನೆ ಮಾನವ ಚಾಲಿತವಾಗಿರತಕ್ಕಂತ ಮಾಪನದ ಒಂದು ಮಿತಿಗಳಿಂದ ಅವುಗಳನ್ನು ಕೂಡ ಕೈ ಬಿಡಲಾಗ್ತಿತ್ತು. ಈಗ ಅವೆಲ್ಲವನ್ನ ಕೂಡ ಅದಷ್ಟೇ ಅಲ್ಲದೆ ಅವುಗಳನ್ನ ಕೈ ಬಿಡಲಾಗ್ತಿತ್ತು. ಈಗ ಅದೆಲ್ಲವನ್ನ ಕೂಡ ಅಳತೆ ಮಾಡುವಾಗ ಅದರಲ್ಲಿ ಸೇರಿಸಲಾಗ್ತದ. ಭಾರತದ ಕರಾವಳಿಯ ಉದ್ದ ಸಹಜವಾಗಿ ಹೆಚ್ಚಾಗದ. ಅದಷ್ಟೇ ಅಲ್ಲದೆ ಈ ಒಂದು ಕರಾವಳಿಯ ಉದ್ದವನ್ನ ಹೈ ವಾಟರ್ ಲೈನ್ ಆಧಾರದ ಮೇರೆಗೆ ಇದರ ಒಂದು ಅಳತೆಯನ್ನ ಮಾಡಲಾಗ್ತದ. ಆದ್ರೆ ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಎಷ್ಟು ಕರಾವಳಿ ತೀರ ಹೊಂದಿದೆ ಎಂಬುವಂಥದ್ದನ್ನ ಅದರಲ್ಲಿ ತೋರಿಸ್ತೀನಿ ನೋಡ್ರಿ. ನೀವು ಇದರಲ್ಲೇನೆ ಗಮನಿಸಬೇಕು. ನೋಡಿದ್ರಿಲ್ಲ ಯಾವ ರೀತಿಯಾಗಿ ಅಂತ ಹೇಳಿ. ಅದರ ಸಲುವಾಗಿ ಕರಾವಳಿಗೆ ಇರತಕ್ಕಂತ ಉದ್ದ ಯಾರಿಗಾದ್ರೂ ಕೂಡ ಅಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಭಾರತದ ಕರಾವಳಿಯ ಹೊಸ ಉದ್ದವು ಕೂಡ ಹೆಚ್ಚಿನ ಒಂದು ನಿಖರವಾಗಿದ್ರೂ ಕೂಡ ಕರಾವಳಿಗೆ ಇರತಕ್ಕಂತ ಅಂತಿಮ ಉದ್ದ ಅಥವಾ ನಿಜವಾಗಿರತಕ್ಕಂತ ಅದರ ಉದ್ದ ಅಲ್ಲದು. ಯಾಕಂತ ಕೇಳ್ರಿ ನೀವು ನಾವು ಹೇಳ್ತೀವಿ ಅದಕ್ಕೊಂದು ರೀತಿಯಲ್ಲಿ ವಾಸ್ತವವಾಗಿರತಕ್ಕಂತ ನಮ್ಮ ದೇಶ ಅಷ್ಟೇ ಅಲ್ಲದೆ ಯಾವುದು ಬೇಕಾದ ದೇಶ ಇರಲಿ ಆ ಒಂದು ದೇಶದ ನಿಜವಾದ ಕರಾವಳಿಯ ಒಂದು ಉದ್ದವನ್ನ ಅಳೆಯಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದನ್ನ ವಿರೋಧಾಭಾಸ ಅಥವಾ ಕೋಸ್ಟ್ ಲೈನ್ ಪ್ಯಾರಾಡಾಕ್ಸ್ ಎಂದು ಕರೆಯಲಾಗ್ತದ. ಅದಷ್ಟೇ ಅಲ್ಲದೆ ಕರಾವಳಿಯಂತ ಅತ್ಯಂತ ಅನಿಯಮಿತ ರಚನೆಗಳಿಗೆ ಒಂದು ನಿರ್ದಿಷ್ಟವಾಗಿರತಕ್ಕಂತ ಅಥವಾ ಅಂತಿಮವಾಗಿರತಕ್ಕಂತ ಅದರ ಒಂದು ಉದ್ದ ಎನ್ನುವಂಥದ್ದು ಇರುವುದಿಲ್ಲ. ಅವುಗಳ ಒಂದು ಉದ್ದವು ಕೂಡ ನಾವು ಯಾವುದೇ ಒಂದು ಸ್ಕೇಲ್ ನಿಂದಾಗಲಿ ಅಥವಾ ರಿಸೊಲ್ಯೂಷನ್ ಮುಖಾಂತರ ಅಳಿತೀವಿ ಅಂತ ಹೇಳಿ ಅದಕ್ಕೊಂದು ಅವಲಂಬಿತವಾಗಿರ್ತದ. ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಇನ್ನೊಂದಿಷ್ಟು ವಿವರವಾಗಿ ಅಳೆದ್ರೂ ಕೂಡ ಅದರ ಒಂದು ಉದ್ದ ಬರಬರುತ್ತಾ ಹೆಚ್ಚಾಗಿ ಹೋಗ್ತದ. ಏನ್ ಕಡಿಮೆ ತೋರಿಸ್ಲಿಕ್ಕೆ ಸಾಧ್ಯನೇ ಇರುವುದಿಲ್ಲ. ನೋಡ್ರಿ ಬೇಕಾದ್ರೆ ನೀವು. ಇದರ ಪ್ರಕಾರ ನದಿಗಳಾಗಿರಬಹುದು, ಆನಂತರ ಪರ್ವತ ಶ್ರೇಣಿಗಳಂತ ಇತರೆ ಕೆಲವೊಂದಿಷ್ಟು ನೈಸರ್ಗಿಕವಾಗಿರತಕ್ಕಂತ ಅವುಗಳ ಒಂದು ರಚನೆಗಳಿಗೂ ಕೂಡ ಒಂದು ಬಹಳಷ್ಟು ಅನ್ವಯವಾಗ್ತದ. ಆದ್ರೆ ನದಿಯ ದಡಗಳು ನೇರವಾಗಿ ಇರಲ್ಲ. ಯಾಕಂದ್ರೆ ಅವುಗಳ ಒಂದು ಉದ್ದವನ್ನ ಅಳೆಯಲಿಕ್ಕೆ ಹೊರಟ್ರೆ ಇದೇ ಒಂದು ರೀತಿಯಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನ ಉಂಟಾಗ್ತದ. ಅದರ ಸಲುವಾಗಿ ನದಿಗಳ ಒಂದು ಉದ್ದವನ್ನ ಸಾಮಾನ್ಯವಾಗಿ ದಡಗಳ ಬದಲಿಗೆ ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ಅದರ ಒಂದು ಪ್ರವಾಹದ ಹರಿವಿನಲ್ಲಿ ಆ ಒಂದು ಹಾದಿಯಲ್ಲಿ ಅಳೆಯಲಾಗ್ತದ. ಹಾಗಾಗಿ ಭಾರತದ ಕರಾವಳಿ ತೀರದ ಉದ್ದ ಅದು ಬದಲಾವಣೆ ಆಗಿರುವುದರಲ್ಲಿ ಏನೂ ಆಶ್ಚರ್ಯವೇನಿಲ್ಲ. ಯಾಕಂದ್ರೆ ತಂತ್ರಜ್ಞಾನ ಮುಂದುವರೆದಂತೆ ಅದರ ಒಂದು ನಿಖರತೆನೂ ಕೂಡ ಹೆಚ್ಚಾಗ್ತದ. ಅದರಿಂದ ಕರಾವಳಿ ತೀರದ ಉದ್ದ ಮುಂದಿನ ಒಂದು ಭವಿಷ್ಯದಲ್ಲಿ ಮತ್ತೆ ಬದಲಾವಣೆ ಆಗಬಹುದು. ಇದೇ ಕಾರಣಕ್ಕೆ ಏನ್ ಮುಂದೆ ಪ್ರತಿ 10 ವರ್ಷಗಳಿಗೊಮ್ಮೆ ಇದರ ಒಂದು ಮಾಪನವನ್ನು ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಅನುಮೋದನೆಯನ್ನು ಕೂಡ ಮಾಡಿರ್ತದ. ಅದಷ್ಟೇ ಅಲ್ಲದೆ ಕಡಲು ತೀರಗಳಾಗಿರಬಹುದು, ಆಮೇಲೆ ಭೂ ಸ್ವಾಧೀನದಿಂದಲೂ ಕೂಡ ಕರಾವಳಿ ತೀರ ಬದಲಾಗ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಲ ಕಾಲಕ್ಕೆ ಕರಾವಳಿ ತೀರದ ಮರುಅಳತೆ ಬಹಳ ಅಗತ್ಯವಾಗಿರ್ತದ. ಇದನ್ನ ಇತರೆ ದೇಶಗಳು ಕೂಡ ಕಾಲ ಕಾಲಕ್ಕೆ ಅಳತೆಯನ್ನ ಮಾಡ್ಲಿಕ್ಕೆ ಸಿದ್ಧವಾಗಿರ್ತಾವ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಭಾರತದಲ್ಲಿ ಎಷ್ಟು ಕಡಲ ದ್ವೀಪಗಳು ಇದಾವೆ ಅಂತ ನಿಮ್ಗೆ ಗೊತ್ತಿರಬಹುದು. ಎಷ್ಟು ಜನಕ್ಕೆ ಗೊತ್ತದಾವ ಅಂತ ಹೇಳಿ ನಮ್ಗೆ ಒಂದು ಕಮೆಂಟ್ ಅನ್ನ ಮಾಡ್ರಿ. ನಿಮ್ಮ ಪ್ರಕಾರ ನನ್ನ ಈ ಒಂದು ಮಾಹಿತಿಯಲ್ಲಿ ನಿಮಗೆ ಏನ್ ಅನಿಸಿರಬಹುದು ಎನ್ನುವಂಥದ್ದನ್ನ ನಮ್ಗೆ ಸಾಮಾನ್ಯವಾಗಿ ತಿಳಿಸ್ರಿ. ಎಷ್ಟು ಕಡಲ ದ್ವೀಪಗಳು ಅದಾವ ಅಂತ ನಾನು ಸಂಪೂರ್ಣವಾಗಿ ಅದರ ಒಂದು ಮಾಹಿತಿಯನ್ನ ಹೇಳ್ತಾ ಬರ್ತೀನಿ ನೋಡ್ರಿ.
ಇದು ಒಂದು ಕಡೆ ಆಯ್ತು. ದೇಶಕ್ಕೆ ಹೊಂದ್ಕೊಂಡಂತೆ ಕರಾವಳಿ ತೀರದಲ್ಲಿನೂ ಕೂಡ ಅಳತೆಯ ಸಮಸ್ಯೆ ಇತ್ತು. ಅದರ ದ್ವೀಪಗಳಲ್ಲಿನೂ ಕೂಡ ಬೇರೆ ಯಾವುದೇ ರೀತಿಯಾಗಿ ಒಂದಿಷ್ಟು ಗೊಂದಲಗಳನ್ನು ಸೃಷ್ಟಿಯಾಗ್ತವ. ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ, ಒಂದು ನಿರ್ದಿಷ್ಟವಾಗಿರತಕ್ಕಂಥ ಒಂದು ಸ್ಥಳವನ್ನ ಒಂದೊಂದು ಕ್ಷಣಕ್ಕೂ ಕೂಡ ದ್ವೀಪವಾಗಿರ್ತದ. ಯಾಕಂದ್ರೆ ಕೆಲವೊಂದು ಸಲ ಭೂಮಿಗೆ ಸೇರ್ಕೊಂಡಿರ್ತದ. ಅದನ್ನ ಕರಾವಳಿ ತೀರವೆಂದು ಗುರುತಿಸ್ಲಿಕ್ಕೆ ಬಹಳ ಕಷ್ಟವಾಗ್ತದ ಹೇಳ್ಬೇಕಂದ್ರ. ಯಾಕಂದ್ರೆ 2016ರಲ್ಲಿ ಭಾರತದ ಸರ್ವೇಯರ್ ಜನರಲ್ ಕಚೇರಿ ನಡೆಸಿರತಕ್ಕಂತ ಆ ಒಂದು ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ 1382ರಷ್ಟು ಕಡಲ ದ್ವೀಪಗಳು ಇದಾವೆ ಅಂತ ಹೇಳಿ ಅವುಗಳ ಒಂದು ಪಟ್ಟಿಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ರಾಜ್ಯ ಸರ್ಕಾರಗಳು, ಕೋಸ್ಟ್ ಗಾರ್ಡ್ ಹಾಗೂ ಭಾರತೀಯ ನೌಕಾಪಡೆಯಂತ ಇತರೆ ಕೆಲವೊಂದಿಷ್ಟು ಸಂಸ್ಥೆಗಳು 1334 ದ್ವೀಪಗಳು ಅದಾವಂತ ಹೇಳ್ತು. ಇದರಿಂದನೂ ಕೂಡ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾದವು. ಯಾಕಂದ್ರೆ ಅದನ್ನ ನಿವಾರಿಸಲಿಕ್ಕೆ ಅವುಗಳ ಒಂದು ಡೇಟಾವನ್ನು ಕೂಡ ಸಮನ್ವಯಗೊಳಿಸಲಾಗಿತ್ತು. ಯಾಕಂದ್ರೆ ದ್ವೀಪಗಳ ಒಂದು ವ್ಯಾಖ್ಯಾನಗಳನ್ನ ಸ್ಪಷ್ಟಪಡಿಸಿಕೊಂಡು ಆಮೇಲೆ ಅದರ ಒಂದು ವರ್ಗೀಕರಣವನ್ನು ಕೂಡ ಪ್ರಾಮಾಣೀಕರಿಸಿಕೊಂಡು ದೇಶದ ಕಡಲಾಚೆಯ ದ್ವೀಪಗಳ ಹೊಸ ಒಂದು ಸಂಖ್ಯೆಗಳನ್ನ 1298 ಎಂದು ಅಂತಿಮವನ್ನು ಮಾಡಲಾಗಿತ್ತು. ಅದಷ್ಟೇ ಅಲ್ಲದೆ ಈ ಒಂದು ಸಮೀಕ್ಷೆಯ ಪ್ರಕಾರ 91ರ ಒಳನಾಡಿನ ದ್ವೀಪಗಳನ್ನ ಪಟ್ಟಿಯನ್ನ ಮಾಡಲಾಗಿತ್ತು. ಹಾಗಾಗಿ ಭಾರತದಲ್ಲಿ ಇರತಕ್ಕಂತ ಒಟ್ಟಾರೆಯಾಗಿ ಆ ಒಂದು ದ್ವೀಪಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 1389 ಆಗಿರುವಂತದ್ದು. ಆಮೇಲೆ ಅಸ್ಸಾಂ ಆಗಿರಬಹುದು, ಪಶ್ಚಿಮ ಬಂಗಾಳ ಆಗಿರಬಹುದು, ಇಂಥ ಕೆಲವೊಂದಿಷ್ಟು ರಾಜ್ಯಗಳಲ್ಲೇನೂ ಕೂಡ ಅಸಂಖ್ಯಾತ ನದಿಗಳ ದ್ವೀಪಗಳನ್ನ ಇದರ ಒಂದು ಲೆಕ್ಕಕ್ಕೆ ಸೇರಿಸಲಿಲ್ಲ. ಈ ನನ್ನ ಒಂದು ಮಾಹಿತಿಯನ್ನ ನಿಮಗೆ ಏನಾದರೂ ಸರಿಯಾಗಿ ಅನಿಸಿದ್ರೆ ನನಗೊಂದು ಬೆಂಬಲವನ್ನು ಕೊಡ್ರಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.